ನಿಯಮ ಗಾಳಿಗೆ ತೂರಿ ಸೋಲಾರ್ ಕಂಪನಿಯಿಂದ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಕೆ. ಶಿವನಯ್ಯನಪಾಳ್ಯದಲ್ಲಿ ಗ್ರಾಮಸ್ಥರ ಆಕ್ರೋಶ. ಕೇವಲ 1.5 ಅಡಿ ಆಳದಲ್ಲಿ ಹೈಟೆನ್ಷನ್ ಕೇಬಲ್ ಅಳವಡಿಕೆ. ಕುಡಿಯುವ ನೀರಿನ ಪೈಪ್ಲೈನ್ ಪಕ್ಕದಲ್ಲೇ ಜನರ ಪ್ರಾಣದ ಜೊತೆ ಚೆಲ್ಲಾಟ. ಸ್ಥಳಕ್ಕೆ ದೌಡಾಯಿಸಿದ ಬೆಸ್ಕಾಂ ಎಇಇ ತಿಮ್ಮರಾಜು. ಕಾಮಗಾರಿ ನಿಲ್ಲಿಸುವಂತೆ ಸೋಲಾರ್ ಕಂಪನಿಗೆ ಖಡಕ್ಕೆಚ್ಚರಿಕೆ. ಶಿರಾ ತಾಲೂಕಿನ ಶಿವನಯ್ಯನಪಾಳ್ಯದಲ್ಲಿ ಖಾಸಗಿ ಸೋಲಾರ್ ಕಂಪನಿಯೊಂದರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 11 ಕೆವಿ ಸಾಮರ್ಥ್ಯದ ಹೈಟೆನ್ಷನ್ ವಿದ್ಯುತ್ ಕೇಬಲ್ ಅನ್ನು ಅವೈಜ್ಞಾನಿಕವಾಗಿ ಕೇವಲ 1.5 ಅಡಿ ಆಳದಲ್ಲಿ ಅಳವಡಿಸುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿರಾ ತಾಲೂಕಿನ ಶಿವನಯ್ಯನಪಾಳ್ಯದ ಮಾರ್ಗವಾಗಿ ಡಿಕ್ಸ್ಲರ್ ಎನರ್ಜಿ ಎಂಬ ಸೋಲಾರ್ ಕಂಪನಿ 11 ಕೆವಿ ವಿದ್ಯುತ್ ಕೇಬಲ್ ಅನ್ನು ರಸ್ತೆ ಪಕ್ಕದಲ್ಲೇ ಅಳವಡಿಸುತ್ತಿದೆ. ನಿಯಮದ ಪ್ರಕಾರ ಇಷ್ಟು ದೊಡ್ಡ ಸಾಮರ್ಥ್ಯದ ವಿದ್ಯುತ್ ಕೇಬಲ್ ಅನ್ನು ಕನಿಷ್ಠ 6 ಅಡಿ ಆಳದಲ್ಲಿ ಮಣ್ಣಿನಲ್ಲಿ ಹೂಳಬೇಕು. ಆದರೆ ಈ ಕಂಪನಿ ಮಾತ್ರ ನಿಯಮಗಳನ್ನು ಗಾಳಿಗೆ ತೂರಿ ಕೇವಲ 1.5 ಅಡಿ ಆಳದಲ್ಲಿ ಕೇಬಲ್ ಅಳವಡಿಸುತ್ತಿದೆ. ಅದರಲ್ಲೂ ಈ ಕೇಬಲ್ ಹಾದು ಹೋಗುವ ಜಾಗದ ಪಕ್ಕದಲ್ಲೇ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಇದೆ. ಒಂದು ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಪ್ರವಹಿಸಿದರೆ ಇಡೀ ಗ್ರಾಮಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಕೂಡಲೇ ಕಾಮಗಾರಿಯನ್ನು ತಡೆದಿರುವ ಸಾರ್ವಜನಿಕರು ನಿಯಮದಂತೆ 6 ಅಡಿ ಆಳದಲ್ಲಿ ಕೇಬಲ್ ಒಯ್ಯುವುದಾದರೆ ಮಾತ್ರ ಕೆಲಸ ಮಾಡಿ, ಇಲ್ಲವಿದ್ದರೆ ಕಾಮಗಾರಿ ಮಾಡಬೇಡಿ ಎಂದು ಪಟ್ಟು ಹಿಡಿದಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಶಿರಾ ಗ್ರಾಮಾಂತರ ಬೆಸ್ಕಾಂ ಎಇಇ ತಿಮ್ಮರಾಜ್ ಅವರು ಸೋಲಾರ್ ಕಂಪನಿಯ ಅಧಿಕಾರಿಗಳಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 6 ಅಡಿ ಆಳದಲ್ಲಿ ಕೇಬಲ್ ತೆಗೆದುಕೊಂಡು ಹೋಗುವುದಾದರೆ ಮಾತ್ರ ಕಾಮಗಾರಿ ಮುಂದುವರಿಸಿ, ಇಲ್ಲವೇ ತಕ್ಷಣವೇ ಕಾಮಗಾರಿ ನಿಲ್ಲಿಸಿ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಸ್ಕಾಂ ಎಸ್ಒ ಮುರಳೀಧರ್ ಹಾಗೂ ಶಿವನಯ್ಯನಪಾಳ್ಯದ ಪ್ರಮುಖರಾದ ಪ್ರಕಾಶ್, ವಿಶ್ವನಾಥ, ಉಮೇಶ್, ಜಯರಾಮಯ್ಯ, ಗೋವಿಂದರಾಜು, ಸಿದ್ದೇಶ್, ಮೂಡಲಗಿರಿಯಪ್ಪ, ರಂಗಪ್ಪ, ದೊಡ್ಡಯ್ಯ, ಪ್ರೇಮಕುಮಾರ, ಕೆಂಚಮ್ಮ ಸೇರಿದಂತೆ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಜನರ ಪ್ರಾಣಕ್ಕೆ ಕುತ್ತು ತರುವ ಇಂತಹ ಕಾಮಗಾರಿಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಇನ್ನಷ್ಟು ನಿಗಾ ವಹಿಸಬೇಕಿದೆ. ನಿಯಮ ಗಾಳಿಗೆ ತೂರಿ ಸೋಲಾರ್ ಕಂಪನಿಯಿಂದ 11 ಕೆವಿ ವಿದ್ಯುತ್ ನಿಮ್ದೇನು ಎಸ್ಟಿಮೇಟ್ ಕಾಸ್ಟ್ ಏನಾಯ್ತಾ, ಡೆತ್ ಏನಾಯ್ತಾ ಅದು ಮಾಡಿ ಅಂದಾಗ ಆಯ್ತು ಮಾಡ್ತೀವಿ ಅಂತ ಅಲ್ಲಿ ವಾಪಸ್ ಕೇಬಲ್ ಎಳ್ಕೊಂಡು ತಿರ್ಗಾ ಇಲ್ಲಿ ಈ ತರ ಮೋಸ ಮಾಡ್ತಾ ಇದಾರೆ. 1.5 ಅಡಿಗೆ ಕೇಬಲ್ ಹಾಕೊಂಡು ಹೋಗಿದ್ದಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕಡೆಯಿಂದ ಈ ಕಡೆ ಜಮೀನ್ದಾರಿಗೆ ತೊಂದರೆ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ ವಾಟರ್ ಸಪ್ಲೈ ನೀರ್ ಬರೋದ್ರಿಂದ ನಮ್ಗೆ ಏನಾದ್ರು ವಾಟರ್ ಮ್ಯಾನ್ ಆಗ್ಲಿ ಪೈಪ್ ಒಂದಿನ ಹೊಡಿತೈತೆ. ಹೊಡೆದಾಗ ಅದನ್ನ ಕಲೆಕ್ಷನ್ ಹಾಕಕ್ ಬರ್ತಾನ ವಾಟರ್ ಮ್ಯಾನು. ಅದು ಕೇಬಲ್ ಅನ್ಕೊಂಡ್ 6 ಎಕಲ್ ಹಾಕ್ದಂಗೆ ಇರ್ತಾನ ಮನುಷ್ಯ ಅವನು. ಅಥವಾ JCB ಇರುತ್ತಾ ಇಲ್ಲಿ 11 ಕೆವಿ. ಇದು ನಮ್ಗೆ ನಾವ್ ಕೇಳಕ್ ಬಂದ್ರೆ ಪೊಲೀಸ್ ಕುಮ್ಮಕ್ ತೋರಿಸ್ತಾ ಇದಾರೆ. ಅದೇ ಪಬ್ಲಿಕ್ ಎಲ್ಲ ನಾವು ಇದು ಮಾಡ್ತಾ ಇದೀವಿ. ಒಳ್ಳೆ ತಂದಾಗ ಹೇಳವ್ರೆ, ಕ್ಲೀನ್ ಆಗಿ 6 ಅಡಿ ಒಳಗೆ ಗುಂಡಿ ತಕೊಂಡ್ ಹೋಗ್ರಪ್ಪ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಪ್ಪ. ನಾವು 1 ತಿಂಗಳಾಯ್ತು ಸರ್ ಇದನ್ನ ಓಪನ್ ಆಗಿ. ಅವ್ರಿಗೆ ಮಿತಿ ಮೀರ್ತಾವ್ರ ಅವರು. ಏನ್ ಸರ್ ಇಲ್ಲಿ 1 ತಿಂಗಳಾಯ್ತು, ಯಾವ್ದೇ ಅಧಿಕಾರಿನೂ ಇಲ್ಲಿ ಬರ್ಲಿಲ್ಲ, ಕೆಲಸ ಮಾಡಿಸ್ಲಿಲ್ಲ. ನಾವೇನೆ ಈ ಕೇಬಲ್ ಈ ತರ ಮಾಡೋದ್ ಬೇಡ ಅಂತ PWD ಆಫೀಸ್ಗೆ ತಿಳಿಸಿದಾಗ ನಾವ್ ಯಾವ್ದೇ ಕಾರಣಕ್ಕೂ ಮಾಡ್ಸಲ್ಲ ಅಂದಾಗ ಈಗ ಅವ್ರು ಏನ್ ಮಾಡ್ತಾ ಇದಾರೆ, ಪೊಲೀಸ್ ಕುಮ್ಮಕ್ ಇಕ್ಕೊಂಡು ಪೊಲೀಸ್ನವ್ರು ಕರೆಸ್ತೀನಿ ನೀವ್ ಯಾಕೆ ಹೋಗ್ತೀರಾ ಅಲ್ಲಿಗೆ ಅಂತ ಕೇಳ್ತಾ ಇದಾರೆ. ನಾವು ರೈತರು ಹಾಳಾಗ್ತಾ ಇದೀವಿ ಇಲ್ಲಿ. ಪೊಲೀಸ್ನವ್ರು ಇಕ್ಕೊಂಡು ನಾವ್ ಜಾಯಿಂಟ್ ಹಾಕಕ್ ಬಂದವ್ರಿ. ಈಗ ನಾವು ಯಾವ್ದೇ ಕಾರಣಕ್ಕೂ ಮಾಡಲ್ಲ ಕೆಲಸ ಅಂತ ಹೇಳಿ ಇಲ್ಲಿ ತಡೆದ್ ನಿಲ್ಸಿದ್ವಿ. ಈಗ ಯಾವ ಆಧಾರದ ಮೇಲೆ ಮಾಡ್ತಾರೆ ಕೆಲಸನ ಇನ್ವೆಸ್ಟ್ಮೆಂಟ್ ಮಾಡಿ ಕರ್ಕೊಂಬಂದು ತೋರಿಸಿದ್ರೆ ಹೇಳ್ಬೋದು. ಸುಮ್ಮನೆ ಪಾಳೆ ನೀವು ಮಾಡ್ಕೊಂಡು ಹೋದ್ರೆ ಈಗ ಏನೋ ನೋಡಿದ್ದಕ್ಕೇನೋ ಪರವಾಗಿಲ್ಲ, ನೋಡಲಿಲ್ಲ ಹಂಗೆ ಮುಚ್ಚಕ್ಕೆ ಹೋಗ್ತಿದ್ರಲ್ಲ ಸರ್. 4 ಟೈಮ್ ಸರ್ ಇದು ಹತ್ತಿರ ಸೋಲಾರ್ ಪ್ಲಾಂಟ್ ಉದ್ಭವ ಮಾಡಿದ್ದು. ಅಲ್ಲಿಂದ ಕೇಬಲ್ ಇಲ್ಲಿ ಚಂಗವರ KEB ಒಳಗೆ, ಚಂಗವರ KEB ಪಕ್ಕಕ್ಕೆ ಈ ಸೋಲಾರ್ ಕೇಬಲ್ ಹೋಗಿರುತ್ತದೆ. ನಮ್ಮ ಅಭಿಪ್ರಾಯ ಏನೆಂದರೆ ಈ ಕೇಬಲ್ 11 ಕೆವಿ ಆಗಿರುತ್ತದೆ. ಕೇಬಲ್ ಹೋಗುತ್ತೆ, ನಿಮ್ಗೆ ಸಮಸ್ಯೆ ಅಂತ. ಪೈಪ್ ಲೈನ್ ಇದೆ, ಊರಿಂದು ಕುಡಿಯೋ ನೀರಿನ ಪೈಪ್ ಲೈನ್ ಇದೆ. ನಮ್ ಪೈಪ್ ಲೈನ್ ಕೆಳಗಿದೆ, ಅವ್ರ ಕೇಬಲ್ 1.5 ಅಡಿಗಿದೆ, ನಮ್ ಪೈಪ್ ಲೈನ್ 3 ಅಡಿಗಿದೆ. ಎಷ್ಟು ಅಡಿ ಹಾಕ್ಬೇಕಾಯ್ತು ಅಂತ? ಇದು 6 ಅಡಿ ಕೇಬಲ್ ಹಾಕ್ಬೇಕಾಯ್ತು. ಕಾನೂನು ಪ್ರಕಾರ 6 ಅಡಿ ಹಾಕ್ಬೇಕಾಯ್ತು. 6 ಅಡಿ ಒಳಗಡೆ ಇರ್ಬೇಕು. ಅದು ಮೇಲೆ ಹಾಕಿದ್ದಾರೆ. ಇವ್ರಿಗೆ 1.5 ತಿಂಗಳಿದ್ದ ಏನ್ ತೊಂದರೆ ಆಗ್ತದೆ ಅಂತ ಅಂದ್ರೆ ಜನಗಳು ಆ ಕಡೆ ಈ ಕಡೆ, ಜನಗಳು ಆ ಕಡೆಯಿಂದ ಈ ಕಡೆ ಇವತ್ತು ಸೋತಿಗಳೆಲ್ಲ ಹಾಕ್ಯವ್ ನೀರಾವರಿ ಮಾಡ್ಯವನೆ. ಈ ಇದು ಪಕ್ಕದ ಜಮೀನು ಅವಂದೇನೆ. JCB ತೋಡ್ಲೇಬೇಕಾಗುತ್ತೆ ಅನಿವಾರ್ಯ. JCB ನಾವು ಮನುಷ್ಯರ ಯಾರು ತೋಡ್ಲೇಬೇಕಾಗುತ್ತೆ. ಅವಾಗ 11 ಕೆವಿ ಏನ್ ಟಚ್ ಆಯ್ತು ಅಂದ್ರೆ ಅವ್ನ ಮನುಷ್ಯ ಇರ್ತಾನ? ಇವತ್ತು ಮನುಷ್ಯನ್ ಎಷ್ಟು ಕಾಪಾಡ್ಕೊಂಡು ಎಷ್ಟು ಕೋಟಿ ಸಿಗುತ್ತಾ? 1.5 ತಿಂಗಳಿಂದ ಈ ಕೆಲಸ ನಡೀತಾ ಐತೆ. ನಮ್ಗೆ ಜಗ್ಗದೆ ಬಗ್ಗದೆ ಮಾಡ್ತಾ ಇದಾರೆ.
ಆಮೇಲೆ ರೋಡ್ ಎಲ್ಲ ಕಿತ್ತಾಕ್ಯವ್ರೆ. ಹಾ. ಇಲ್ಲಿ ಸುಮಾರು ಚಂಗವರದಿಂದ ಗುಂಡಾಂಜನೇಯ ದೇವಸ್ಥಾನದವರೆಗೆ ಈ ತರ ರೋಡ್ ಎಲ್ಲ ಕಿತ್ತಾಕ್ಯವ್ರೆ. ನಮ್ಮ ಪ್ರಾಣ ಯಾಕೆ ಅವ್ರ ಪ್ರಾಣಗಳ ಜೊತೆ ಆಟ ಆಡ್ಬೇಡ್ರಿ ಯಾವತ್ತು. ನಮ್ಮ ಸಿರಾ KEB AW ಸರ್ ಮಾತಾಡ್ತಾವ್ರೆ. ಇವರು ಎಷ್ಟಡಿರು ಕೇಳ್ತಾ ಇಲ್ಲ. ಕೇಬಲ್ ನೈಟೇ ಕಟ್ ಮಾಡಿದ್ದ ನೈಟೇ ಬಂದ್ ಕಲೆಕ್ಷನ್ ಹಾಕೊಂಡು ಎಲ್ಲರೂ ತೊಂದರೆ ಕೊಡ್ತಾವ್ರೆ. ಹೋಗ್ತಾರೆ ಸರ್, ಆಮೇಲೆ ಜನ ಇದ್ದಾಗ ಮಾಡ್ತಾರೆ. ಇಲ್ಲಿ ಮಾಡೋದಾದ್ರೆ ಇದಾವ್ರೆ. specification ಇಟ್ಕೊಂಡು ಮಾಡ್ರಿ. ಯಾರು ಮಾಡಕ್ ಬರಲ್ಲ. ನಮಗೆ estimate ಮಾಡ್ತೀವಿ. ಪಾಸ್ ಮಾಡ್ಕೊಂಡು ಹೋಗ್ತೀವಿ, ಲೈನ್ ನಡ್ಕೊಂಡು ಹೋಗ್ತೀವಿ, ಅದು ವಿಜಿಕೇಬಲ್ ಆಗ್ತೀವಿ ಅಂತ ನಮ್ಗೆ ಏನಾದ್ರು ರೆಫರೆನ್ಸ್ ಕೊಟ್ಟಿದ್ದೀರಾ? ಏನೋ ಅನ್ಸ್ಪೆಕ್ಟೆಡ್ ಬಂದ್ವಿ, ಇವ್ರು ನಿಂತಿದ್ರು, ನೋಡಿದ್ವಿ, ಗೊತ್ತಾಯ್ತು. ಸರ್ ಇವರು ಹಿಂಗೆಲ್ಲ ಆದ್ಮೇಲೆ ನಮ್ಮ ಲೋಕಲ್ ಉಪವಿಭಾಗಕ್ಕೆ ಹೋಗ್ಯಾರ ಸಿರಾಕ್ಕೆ. ಅವ್ರು ಕೊಡ್ದಾಗ ನಮ್ಮ ಎಕ್ಸಿಕ್ಯೂಟಿವ್ ತಗೋ ಹೋಗ್ಯಾವ್ರೆ. ನಾನೇ ಫೋನ್ ಮಾಡಿ ಖುದ್ದಾಗಿ ಪರ್ಮಿಷನ್ ಕೊಡ್ರಿ ಅಂತ ಹೋಗ್ಯಾವ್ರೆ. ಇವ್ರು ಏನೇ ಮಾಡ್ತಾರ ಒಂದಲ್ಲ ಇವ್ರು. ಪರ್ಮಿಷನ್ ಕೇಳೋರು ಇವರು. ಯಾಕೆ ಇಲ್ಲಿ ಕಳಪೆ ಕಾಮಗಾರಿ ಮಾಡ್ಯಾವ್ರ. ಇಲ್ಲಪ್ಪ ನಮ್ಮ ನಿಮ್ಗೆ ಸರ್ ಈಗ ಅಂಡರ್ ಗ್ರೌಂಡ್ ಕೇಬಲ್ದು ಈ ಶೂನ್ಯಂಪಾಳ್ಯ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಗೆ 6 ಅಡಿ ಡೆಪ್ತ್ ಅಲ್ಲಿ ಕೇಬಲ್ ತಗೊಂಡ್ರೆ ನಮ್ಗೆ ಅಭ್ಯಂತರ ಇಲ್ಲ. ಇವ್ರು ಕೇವಲ 1.5 ಅಡಿ ಒಳಗೆ ತಗೊಂಡಿದ್ದಾರೆ. ಇದು ಮುಂದೆ ರೈತರಿಗೆ ತೊಂದರೆ ಆಗುತ್ತೆ, ಯಾಕಂದ್ರೆ 11 KV ಇರೋದ್ರಿಂದ ಇದು ಬಹಳ ಕಷ್ಟ ಆಗ್ತದೆ ಅಂತ ಹೇಳ್ತಿದ್ರೆ. ಮತ್ತೆ ಜೊತೆಗೆ ಬೆಸ್ಕಾಂ ಪರ್ಮಿಷನ್ ಆಗಲಿ ಏನೋ ತಗೊಂಡಿಲ್ಲ, ಅದು ನಿಮ್ ಗಮನಕ್ಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಸರ್ ಹೇಳಿದಾರೆ ಸರ್. ಈಗ ಏನು ವರ್ಕ್ ಎಕ್ಸಿಕ್ಯೂಷನ್ ಮಾಡ್ತಾ ಇದಾರೆ, ಇದು ಬೆಸ್ಕಾಂ ಗಮನಕ್ಕೆ ಬಂದಿಲ್ಲ ಒಂದು. ಮತ್ತೆ ಎರಡನೇದಾಗಿ ಈ ಏನು UG ಕೇಬಲ್ ಆಗ್ತಾ ಇದಾರೆ, ಅವರು ಡ್ರಾಯಿಂಗ್ ಇರುತ್ತೆ, ಅವ್ರ ಅಪ್ರೂವಲ್ ಡ್ರಾಯಿಂಗ್ ಇರುತ್ತೆ. ಆ ಡ್ರಾಯಿಂಗ್ ಪ್ರಕಾರ ಅವ್ರು ಕೆಲಸ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಆಗಿಲ್ಲ, ಆ ಕೆಲಸ ಅಂತೂ ಆಗಿಲ್ಲ. ಸಂಬಂಧಪಟ್ಟ ಅವರು ಏನು ಕಂಪನಿ ಅವರು ಇದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಈಗ ನಮ್ಮ ಗಮನಕ್ಕೆ ಬಂದಿದೆ, ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ ಡೆಫಿನೆಟ್. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲ್ ನೋವು ಇರುತ್ತಲ್ವಾ. ಆ ಮಂಡಿ ನೋವು ಕೈಕಾಲ್ ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲ್ ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.